ಎಲ್ಲ ಒಂದು ಕಡೆ ತೊಂದರೆ ಆಗಲ್ಲ ಸರ್? ಈಗ ಅದಕ್ಕೂ ಇದಕ್ಕೂ ಏನು ರೀ ಸಂಬಂಧ? ಸ್ಥಳೀಯ ಶಾಸಕರು ಅಲ್ಲ, ಈಗ ನಾನು ಸಚಿವ ಅಲ್ವಾ, ನಾನು ಬಂದಿಲ್ವಾ ಇಲ್ಲಿ? ನಾವು ಆಯಿತು, ಸಂತೋಷ. ಈ ಜಿಲ್ಲೆಯನ್ನೇ ಸಚಿವರಾಗಬೇಕು, ಮಾಡ್ತೀವಿ. ಬೇರೆ ಜಿಲ್ಲೆಗಳಲ್ಲಿ ಎಲ್ಲ ಜಿಲ್ಲೆಗೂ ಮಾಡ್ತೀವಿ. ಯಾವಾಗ ಆಗ್ಬೋದು? ಅದನ್ನ ಹೇಳ್ತೀನಿ ಆಮೇಲೆ. ಆಮೇಲೆ ಹೇಳ್ತೀನಪ್ಪ. ಇಲ್ಲ, ಯಾಕೆಂದರೆ ನಾವು ಸುಮ್ಮನೆ ನಮ್ಮ ಪಾಡಿಗೆ ನಾವು ಡಿಕ್ಲೇರ್ ಮಾಡಿದ್ರೆ ಹಣ ಬರೋದಿಲ್ಲ ಕೇಂದ್ರ ಸರ್ಕಾರದಿಂದ. ಹಾಗಾಗಿ ನಮಗೆ ಅವ್ರ ಡೈರೆಕ್ಷನ್ಸ್ ಏನಿದೆ ಆ ಆಧಾರದ ಮೇಲೆ ಆ ಪ್ಯಾರಾಮೀಟರ್ಸ್ನ ಉಪಯೋಗಿಸ್ಕೊಂಡು ನಾವು ಡಿಕ್ಲೇರ್ ಮಾಡಬೇಕಾಗ್ತದೆ. ಅದನ್ನು ನಾವು ಮುಂದಿನ ದಿನಗಳಲ್ಲಿ ಬಹುಶಃ ಆಗಸ್ಟ್ 15 ಆದ ನಂತರ ನಾವು ಎವ್ಯಾಲ್ಯೂಯೇಟ್ ಮಾಡಿ ಅದನ್ನು ಡಿಕ್ಲೇರ್ ಮಾಡೋದಕ್ಕೆ ಕ್ರಮ ತಗೊತೀವಿ. ಆಗ ನಾವು ಮೆಮೊರಾಂಡಮನ್ನು ಕೂಡ ಕೇಂದ್ರ ಸರ್ಕಾರಕ್ಕೆ ಕೊಡ್ತೀವಿ. ಆ ಸಂದರ್ಭದಲ್ಲಿ ನಮಗೆ ಎಷ್ಟು ಲಾಸ್ ಆಗಿರುತ್ತೆ, ಎಷ್ಟು ಹಣ ನಮ್ಗೆ ಬೇಕು ಅಂತೇಳಿ ಅದೆಲ್ಲ ಮೆಮೊರಾಂಡಮಲ್ಲಿ ಮುಂದಿನ ದಿನದಲ್ಲಿ ಹೇಳ್ತೀವಿ. ಅದು ಎಷ್ಟು ಹಣ ಕೊಡ್ತಾರೆ ಅದನ್ನು ಕಾದು ನೋಡಬೇಕಾಗುತ್ತೆ. ಬಂದೆ ತಾಳಿಯಪ್ಪ, ಇನ್ನೂ ಮುಗ್ದಿಲ್ಲ. ಯಾಕೆ ನೀನು ಆ ಥರ ರಾಜ್ಯ ಮಟ್ಟದಲ್ಲಿ ಈಗಾಗಲೇ ನಾವು ಪ್ರಧಾನಮಂತ್ರಿಗೆ ಪತ್ರ ಬರೆದಿದ್ದೇವೆ, ಕೃಷಿ ಸಚಿವರಿಗೆ ಪತ್ರ ಬರೆದಿದ್ದೀನಿ, ನಾನೇ ಬರೆದಿದ್ದೀನಿ, ಆಮೇಲೆ ಗೃಹ ಸಚಿವರಿಗೆ ಪತ್ರ ಬರೆದಿದ್ದೇನೆ. 3 ವಿಚಾರದಲ್ಲಿ ನಾನು ಅವರಿಗೆ ಪತ್ರ ಬರೆದಿದ್ದೀನಿ. ಒಂದು, ನಮಗೆ ಡ್ರಾಟನ್ನು ಡಿಕ್ಲೇರ್ ಮಾಡೋದಕ್ಕೆ ಕೆಲವು ನಿಯಮಗಳನ್ನು ಅವ್ರು ಮಾಡಿದ್ದಾರೆ, ಅದನ್ನು ನೀವು ರಿಲ್ಯಾಕ್ಸ್ ಮಾಡಬೇಕು ಅಂಥೇಳಿ ನಾನು ಪತ್ರವನ್ನು ಬರೆದಿದ್ದೇನೆ. ಎರಡನೇದು, NDRFನಲ್ಲಿ ನಮಗೆ ಪ್ರತಿ ವರ್ಷ NDRF ಇಷ್ಟು ಪರ್ಸೆಂಟೇಜ್ ಅಂತೇಳಿ ನಮಗೆ ಹಣ ಕೊಡ್ತಾರೆ. ಆ ಹಣವನ್ನು ಮುಂಗಡವಾಗಿ ಕೊಡಿ ಅಂತ ಬರೆದಿದ್ದೇನೆ. ಮೂರನೇ ವಿಚಾರ, ಇದು ಬರೀ ನಮ್ಮ ರಾಜ್ಯದಲ್ಲಿ ಬರ ಇಲ್ಲ, ತಮಿಳುನಾಡಿನಲ್ಲಿ ಬರ ಇದೆ, ಮಹಾರಾಷ್ಟ್ರದಲ್ಲಿ ಬರ ಇದೆ, ತೆಲಂಗಾಣದಲ್ಲಿ ಬರ ಇದೆ, ಆಂಧ್ರದಲ್ಲಿ ಬರ ಇದೆ, ಮತ್ತು ಉತ್ತರ ಭಾರತದಲ್ಲಿ ಕೂಡ ಅನೇಕ ಸ್ಟೇಟ್ಗಳು ರಾಜ್ಯಗಳಲ್ಲೂ ಕೂಡ ಬರ ಇದೆ. ಯಾಕೆಂದರೆ ಇಡೀ ದೇಶಕ್ಕೇನೆ ಈ ಒಂದು ಎಲ್ ನಿನೋ ಎಫೆಕ್ಟು ಕಾಣ್ತಾ ಇದೆ. ಅದಕ್ಕಾಗಿ ಇದನ್ನು ನ್ಯಾಷನಲ್ ಡಿಸಾಸ್ಟರ್ ಅಂತ ಡಿಕ್ಲೇರ್ ಮಾಡಿ ಅಂತೇಳಿ ನಾನು ಪ್ರಧಾನಮಂತ್ರಿಗಳಿಗೆ ಪತ್ರವನ್ನು ಬರೆದಿದ್ದೇನೆ. ನಾವು ಈಗ ಆಗಸ್ಟ್ವರೆಗೂ ನಾವು ಯಾವುದೇ ತಾಲೂಕನ್ನು ಬರಪೀಡಿತ ಪ್ರದೇಶ ಅಂತೇಳಿ ಡಿಕ್ಲೇರ್ 60 ತಾಲೂಕಲ್ಲಿ ಔಟ್ ಆಫ್ 240 160 ತಾಲೂಕಲ್ಲಿ ಈಗಾಗಲೇ ಬರದ ಡಿಫಿಸಿಟ್, ಮಳೆಯ ಡಿಫಿಸಿಟ್ ಕಾಣ್ತಾ ಇದೆ. ಆಮೇಲೆ ಇನ್ನೊಂದು ಮುಖ್ಯವಾದಂಥ ವಿಚಾರ, ರೈತರಿಗೆ ನೆರವು ಬರಬೇಕು, ಅನುಕೂಲ ಆಗಬೇಕು ಅಂತೇಳಿ ಈ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಂತಿದೆ, ಇನ್ಶೂರೆನ್ಸ್ ಸ್ಕೀಮ್. ಅದರಲ್ಲಿ ರಿಜಿಸ್ಟರ್ ಮಾಡಿಸಿ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತಕ್ಕಂಥ ವಿಚಾರ. ಅದ್ರ ಬಗ್ಗೆ ಭಾಳ ಕಟ್ಟುನಿಟ್ಟಾಗಿ ನಾನು ಆದೇಶ ಮಾಡಿದ್ದೇನೆ. ರೈತರಿಗೆ ಸಿಗುವಂಥ ಹಣ ಸಿಗಬೇಕು, ಅದನ್ನು ನೀವು ಮಾಡಿಕೊಡಿ ಅಂತ ಹೇಳಿ ನಾನು ಸೂಚನೆ ಕೊಟ್ಟಿದ್ದೇನೆ. ಇಷ್ಟು ವಿಚಾರಗಳು ಇವತ್ತು ನಮ್ಮ ಈ ಪರಿಶೀಲನಾ ಸಭೆಯಲ್ಲಿ ಗಮನಕ್ಕೆ ಬಂದಿರತಕ್ಕಂಥದ್ದು. ಕೆಲವು ಸೂಚನೆ ಗಂಭೀರವಾಗಿ ಇದನ್ನು ಪರಿಗಣಿಸಬೇಕು. ಈ ಬರ ಪರಿಸ್ಥಿತಿಯನ್ನು ಅಧಿಕಾರಿಗಳು ಯು ಶುಡ್ ಕನ್ಸಿಡರ್ ಆ್ಯಸ್ ಎ ಸಪರೇಟ್ ಲೆವೆಲ್ನಲ್ಲಿ ಮಾಡಬೇಕು ನೀವು ಇದನ್ನು ಅಂತ ಹೇಳಿದ್ದೀನಿ. ಮತ್ತು